ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆ ಆಗ್ತಾ ಇದೆ, ಹಾಗೆ ನೋಡಿಕೊಂಡು ಬರುವ ಅಂತ ಹೊರಟಿದ್ದೇವೆ ನಾವು. ಎಷ್ಟೋ ದೂರದಿಂದನೇ ಈ ಥರದ ಲೈಟಿಂಗ್ಸ್ ಹಾಕಿದ್ದಾರೆ, ನೋಡಲಿಕ್ಕೆ ತುಂಬ ಚೆಂದ ಇತ್ತು. ಮದೂರು ದೇವಸ್ಥಾನದ ಪ್ರಸಿದ್ಧತೆ ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಅದರ ಬಗ್ಗೆ ಎಲ್ಲ ಏನಷ್ಟು ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡಿ ಸಂತೆ ಎಲ್ಲ ಸುತ್ತಾಡಲಿಕ್ಕೆ ಹೋಗಲೇ ಇಲ್ಲ ನಾವು. ಇದು ಪಾರ್ಕಿಂಗ್ ಏರಿಯಾ, 2 ವೀಲರ್ ಪಾರ್ಕಿಂಗ್ ಜಾಗ. ಇದು ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗಿಗೆಲ್ಲ. ಟೂ ವೀಲರ್ ಪಾರ್ಕಿಂಗ್ ಏರಿಯಾ ಆದಮೇಲೆ ನೆಕ್ಸ್ಟ್ ನಮಗೆ ನೋಡಲಿಕ್ಕೆ ಸಿಗೋದು VIP ವೆಹಿಕಲ್ಸ್ ಪಾರ್ಕಿಂಗ್ ಏರಿಯಾ, 4 ವೀಲರು. ನಾವು ಎಷ್ಟೋ ದೂರದಿಂದ ನಡ್ಕೊಂಡು ಬಂದಿದ್ದೇವೆ. ಕಾರನ್ನು ಎಲ್ಲೋ ಇಟ್ಟು 1.5 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ಈಗ ದೇವಸ್ಥಾನದ ಮುಂಭಾಗಕ್ಕೆ ತಲುಪಿದ್ದೇವೆ. ಈಗ ಎಲ್ಲಿ ನೋಡಿದ್ರು ಜಗಮಗ ಲೈಟು. ಇದು ದೇವಸ್ಥಾನದ ಎದುರಿನ ಗೋಪುರ. ಬನ್ನಿ ನಾವೀಗ ಒಳಗೆ ಹೋಗುವ. ಇದು ದೇವಸ್ಥಾನದ ಹೊರಾಂಗಣ. ಒಂದು ಭಾಗದಲ್ಲಿ ಸೇವಾ ಕೌಂಟರ್ಗಳ ವಿಭಾಗ ಇದೆ, ಇನ್ನೊಂದು ಭಾಗದಲ್ಲಿ ಮೀಡಿಯಾ ವಿಭಾಗದವರು ಇದ್ದಾರೆ. ಇದು ದೇವಸ್ಥಾನದ ಕೆರೆ ನೋಡಿ, ಎಷ್ಟು ಚಂದ ಲೈಟಿಂಗ್ಸ್ ಎಲ್ಲ ಹಾಕಿ. ಈಗ ದೇವಸ್ಥಾನದ ಒಳಗೆ ಬಂದಿದ್ದೇವೆ ನಾವು. ಸಿಕ್ಕಾಪಟ್ಟೆ ರಶ್ ಇತ್ತು, ನಮಗೆ ಅಷ್ಟಾಗಿ ಏನು ನೋಡಲಿಕ್ಕೆ ಆಗಲಿಲ್ಲ. ಆದಷ್ಟು ಮಟ್ಟಿಗೆ ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿರ್ಬೋದು, ಅಷ್ಟು ತುಂಬ ಜನ ಇರುವಾಗ ಮೊಬೈಲ್ ತಕ್ಕೊಂಡು ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ. ಅದರಲ್ಲೂ ಏನು ಹೇಳೋದು, ಹೈಟು ಸ್ವಲ್ಪ ಕಡಿಮೆನೇ ನಾನು. ನನಗಂತೂ ಮೊಬೈಲ್ ಹಿಡ್ಕೊಂಡು ಎಲ್ಲ ತೋರಿಸಲಿಕ್ಕೆ ತುಂಬ ಕಷ್ಟ ಆಗಿದೆ. ನೋಡಿ, ಅಲ್ಲಿ ಗಣಪತಿ ಕಾಣಿಸ್ತಾ ಇದ್ದಾನೆ. ಒಂದು ಕಡೆ ಭಜನೆ ನಡೀತಾ ಇದೆ. ಇದೀಗ ಹೊರೆ ಕಾಣಿಕೆ ಬಂದಂತಹ ವಸ್ತುಗಳನ್ನು ಇಡುವ ಜಾಗಕ್ಕೆ ಬಂದದ್ದು ನಾವು. ಹೊರೆ ಕಾಣಿಕೆ ಅಂದರೆ ನಾವು ದೇವಸ್ಥಾನಕ್ಕೆ ನಮ್ಮ ಕೈಲಾದ ಮಟ್ಟದಲ್ಲಿ ತರಕಾರಿಗಳು, ಹಣ್ಣು ಹಂಪಲುಗಳು, ದಿನಸಿ ಸಾಮಗ್ರಿಗಳು ಏನು ನಾವು ಕೊಡ್ತೇವೆ. ಅದು ನೋಡಿ, ತರಕಾರಿಗಳು. ಇದೆಲ್ಲ ದಿನಸಿ ಸಾಮಗ್ರಿಗಳು, ಬಾಳೆ ಎಲೆ, ತೆಂಗಿನಕಾಯಿ ಎಲ್ಲ ಇಡುವಂತಹ ಜಾಗ. ಇಲ್ಲಿ ಹೊರೆ ಕಾಣಿಕೆ ಇಡುವಲ್ಲಿ ಒಂದು ಗಣಪತಿಯನ್ನು ಕೂರಿಸಿದ್ದಾರೆ. ಇದು ಭತ್ತದ ಮುಡಿಯಲ್ಲಿ ಮಾಡಿರುವಂತಹ ಗಣಪತಿ. ಅದ್ಭುತವಾಗಿ ಮೂಡಿ ಬಂದಿದೆ ಗಣಪತಿಯ ವಿಗ್ರಹ.
ಇಂಥದ್ದೆಲ್ಲ ನಮಗೆ ನೋಡಲಿಕ್ಕೆ ಸಿಕ್ಕುವುದು ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಇಂಥದ್ದು ನೋಡಲಿಕ್ಕೆ ಸಿಗೋದಿಲ್ಲ ನಮಗೆ. ಇದು ಭೋಜನ ಶಾಲೆ ಮತ್ತು ವೇದಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂತಹ ವೇದಿಕೆಗಳೆಲ್ಲ ಇಲ್ಲಿದೆ. ಭೋಜನ ಶಾಲೆ ಸಾಕಷ್ಟು ವಿಶಾಲವಾದ ಜಾಗದಲ್ಲಿ. நீலமயில் நீரில் ஏறி ஆவினன் கூடியில் தோன்றும். நீலமயில் நீரில் ஏறி ஆவினன் கூடியில் தோன்றும். விமலனாம் ஓம் நம சிவாய. ஓம் சிவ சம்போ ஸ்வயம்